ಹತ್ತಿ ಬೆಟ್ಟ. ಹೆಂಗಿದೆ, ಮಸ್ತ್ ಐತೆ ಗುರು. ಫಸ್ಟ್ ಟೈಮ್ ಬೆಟ್ಟ ಹಚ್ಚಿರೋದು ಈ ರೇಂಜಿಗೆ. ಅದೊಂದು ಬೆಟ್ಟ ಇದೆ, ಹೋಗೋದಾ? ನಿನ್ನ ಗಾಡಿ ಹೋಗುತ್ತಾ? ನಮ್ಮ ಗಾಡಿ ಹೋಗಲ್ಲ ಅಂತೆ ಹಂಗಾರೆ. ಈ ರೋಡಿಗೆ ಬಂದಮೇಲೆ ಸ್ಪೀಡಾಗಿ ಹೋಗೋಣ ಅಂತ ಅನ್ನಿಸ್ತಾನೆ ಇಲ್ಲ ಗುರು. ನಿಧಾನಕ್ಕೆ ಹೋಗೋಣ ಅನ್ನಿಸ್ತೈತೆ ನೋಡಿಯಾ. ಪೀಸಾಗಿ ಹೋಗೋಣ, ಏನಂತೀರ? ಇಂಡಿಕೇಟ್ರ್ ಹಾಕೋದ್ನಲ್ಲ ಏನಕ್ಕೆ? ಎಸ್, ರೈಟ್ ತೊಗೊಳಕ್ಕೆ ಅಣ್ಣ. ಗುರು ಅಣ್ಣ ಮ್ಯಾಪ್ ಹೋಗ್ಬಿಟ್ರೆ ಅಣ್ಣ ಕರೆಕ್ಟಾಗಿ ನೋಡ, ಅವನ್ನ ರೌಂಡ್ ಆಗ್ತಾವನಲ್ಲ ಗುರು. ಹಾಂ, ಫೀಲ್ಡಲ್ಲೇ ರೌಂಡ್ ಆಗ್ತಾವನ ಅಣ್ಣ. ಯಾವುದೋ ಊರೊಳಗಡೆ ಹೋಯ್ತೈತಲ್ಲ ಗುರು. ಹತ್ತಿ ಬೆಟ್ಟ. ಹೆಂಗಿದೆ, ಮಸ್ತ್ ಐತೆ ಗುರು. ಹೆಂಗೆಗೋ ಹತ್ತಿಸ್ತಾ ಇರೋದು ಸುಮ್ಮನೆ. ಫುಲ್ ಬೆಟ್ಟ ಹಚ್ಬಿಟ್ಟೆ ಫಸ್ಟ್ ಟೈಮ್.
ಬಿದ್ದರೆ ಪಾತಾಳನೆ ಅಂತೀರ. ಫಸ್ಟ್ ಟೈಮ್ ಬೆಟ್ಟ ಹತ್ತಿರೋದು ಈ ರೇಂಜಿಗೆ. ಡೆಸ್ಟಿನೇಷನ್ಗೆ ಬಂಡೆ ಏನೋ ಬಂಡೆ ಮಹಾಲಿಂಗೇಶ್ವರ ದೇವಸ್ಥಾನ ಇದೆ. ಸೊ ಮನೆ ಕೂಡ ಇದೆ. ಬಟ್ಟೆ ಮೇಲೆ ಮನೆ ಕಟ್ಕೊಂಡವ್ರಿ. ಸೊ ಹಿಂಗಿದೆ ನಮ್ಮ ಗಾಡಿ ಬೆಟ್ಟದ ಮೇಲೆ ಬಂದ್ಬಿಟ್ಟಿದೆ. ಫಸ್ಟ್ ಟೈಮ್ ಬೆಟ್ಟ ಹತ್ತಿರೋದು. ಸರ್ ಬಿಸಿಲಿದ್ದಕ್ಕೆ ಏನು ಮಾಡೋದು. ಮಾನ್ಸೂನ್ ಬರಲಿ ಅಂತ ಕೇಳ್ಕೊ. ಮಾನ್ಸೂನ್ ಇದೆ ನೋಡಿ. ಫುಲ್ ಸುತ್ತ ಇದೇ ದೇವಸ್ಥಾನ ನೋಡಿ. ಇಲ್ಲಿ ನಿಲ್ಸಿದ್ದೆ ನೆರಳಿಗೆ ಹಾಕಿದ್ದೀವಿ. ಇದು ಮನೆ ಇದೆ ಅವ್ರದ್ದೇನು ಅನಿಸುತ್ತೆ ದೇವಸ್ಥಾನ ಇರೋದು. ಈ ಜಾಗ ಯಾವುದು ಅಂತ ಹೇಳಿದ್ರೆ ಪಿನ್ ಮಾಡ್ತೀನಿ ನಾನೇ, ನೋಡ್ಕೊಳ್ಳಿ. ಲೊಕೇಶನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈಸಾಗಿದೆ. ಈಗ ಏನಂತೀರ? ಸಲ ಇದೆ. ಎಷ್ಟಾಯ್ತಾ? ಇವಾಗ ಸ್ವಲ್ಪ ಬಿಸಿಲು ಕಡಿಮೆ, ಬಿಸಿಲು ಇದೆ. ಬಟ್ ನಮಗೆ ಇಲ್ಲಿ ನೆಳ್ಳಲ್ಲಿದೆಯಲ್ಲ ಅಷ್ಟು ಬಿಸಿಲು ಕಾಣಿಸ್ತಾ ಇಲ್ಲ. ಅಲ್ಲಿ ಯಾವುದೋ ಒಂದು ಬೆಟ್ಟ ಇದೆ. ಸಂದೀಪ್ ಹೋಗೋದೇನೋ? ಅಲ್ಲೊಂದು ಬೆಟ್ಟ ಇದೆ, ಹೋಗೋದಾ? ನಿನ್ನ ಗಾಡಿ ಹೋಗುತ್ತಾ? ನಮ್ಮ ಗಾಡಿ ಹೋಗಲ್ಲ ಅಂತೆ ಹಂಗಾರೆ. Emotional damage. ಹತ್ತುತ್ತಮ್ಮ ನಮ್ಮ ಗಾಡಿನೂ. ಏನು ಹಿಂಗೆ ಅಂದ್ಬಿಟ್ರೆ ಅಲ್ಲೊಂದು ಬೆಟ್ಟ ಇದೆ. ರೋಡ್ಗಳು ಗೊತ್ತಿಲ್ಲ. ರೋಡ್ಗಳು ಗೊತ್ತಿದ್ರೆ ಹೋಗ್ಬೋದು. ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರೋನ್ ತರ ಇದಾನೆ. ಕೋಟಿಗಟ್ಲೆ ಮಾತಾಡ್ತಾನೆ. A few moments later. ಸೊ ಬನ್ನಿ ಹೋಗೋಣ. ಸೊ ಏನು ವೀಡಿಯೋ ಏನು ಹಾಕಿಲ್ಲ ನಾನು ಒಳಗಡೆ ದೇವಸ್ಥಾನದ್ದು. ಸೊ ಬಂದು ನೋಡಿ ನೀವೇ. ರೌಂಡ್ ಆಗ್ತಾನಲ್ಲ ನಾನು. ಚೆನ್ನಾಗಿದೆ, ಮಸ್ತಾಗಿದೆ. ಏನು ಹಾಳು ಮಾಡಿಬಿಡಿ, ಗಲೀಜು ಮಾಡಿ. ಹುಡುಗರೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಓ ಹೆಂಗಿದೆ ನೋಡಿ. ಓ ಫುಲ್ ಎಲ್ಜಾರ್ ಗುರು. ಸಮಾಧಾನ ಸಮಾಧಾನ ಮಾಡ್ಕೋ. ಚಿತ್ತಲ್ ಪತ್ತಲ್ ಚೆನ್ನಾಗಿದೆ. ಹಿಂಗಿರ್ಬೇಕು ನೋಡಿ ರೋಡ್. ಹಕ್ಕಿಗಳು, ಚಿಲಿಪಿಲಿ ಹಸುಗಳಿದೆ. ಓ ರಾಜ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಬಾಯ್ ಬಾಯ್. ಹುಡುಗರು ಫುಲ್ ಚಿಲ್ಲಾಗ್ಬಿಟ್ಟವ್ರು. ಬಿಟ್ಟಿದ್ದೀವಿ, ಹೊರಡೋಣ ಬೆಂಗಳೂರಿಗೆ. ಆಲ್ರೆಡಿ 5:30 ಆಗಿರಬೇಕು. ಕಲ್ಲಂಗಡಿ ತಿಂದರೆ ಸಿಕ್ಕಾಬಿಡೆ ಬಿಸಿಗೆ ಏನು ಟೇಸ್ಟೇ ಸಿಗ್ತಲ್ಲ. ಏನು ತಿಂದ್ರೂ ಸಮಾಧಾನ ಆಯ್ತಲ್ಲ. ತಾತ ಫುಲ್ ಜಾಲಿಯಾಗಿ ಮಾತಾಡಿದ್ರು. ಗುರು ಇಷ್ಟೊಂದು ಜನ ಅವರೇ.
ಬಿಸಿಲಿಗೆ ಯಾವ ಹಣ್ಣು ಸಿಕ್ಕರೂ ಬಿಡ್ತಲ್ಲ ಜನ, ನಿಲ್ಲಿಸಿ ತಿಂತವ್ರೆ ಹೋಗತ್ತೆಗೆ. ಎಷ್ಟೊಂದು ರೈಡರ್ಸ್ ಇದ್ರು. ಸಂಡೇ ಅಲ್ಲ, ಫುಲ್ ಮುಗಿಸ್ಕೊಂಡು ಹೋಗ್ತಾವ್ರೆ. ಆದರೆ ಏನಿದ್ರು ಇಷ್ಟೊಂದು ಜನ. ಏನು ಗುರು, ಏನಾಯಿತು ಇದಕ್ಕಿಂತ ಇದೆ? ಏನು ಗುರು ಇದು ಈ ರೇಂಜಿಗೆ ಧೂಳಾಗೋಯ್ತು? ದೊಡ್ಡ ದೊಡ್ಡ ರೈಡರ್ಸ್ ಜೊತೆ ಹೋಗ್ತಾ ಇದ್ದೀವಿ, ಯಾರು ಅಂತ ಗೊತ್ತಿಲ್ಲ ಅವರು. ಏನು ಗುರು ಹಿಂಗೆ ಜಾಮ ಆಗೋಯ್ತೆ? ಮಗನೇ ಎಲ್ಲೋ ಸತ್ತಿದ್ದೆ ಇಷ್ಟು ದಿನ ಶಿಷ್ಯ, ನಿನ್ನ ನೋಡ್ದೆ ಎಷ್ಟೊಂದ್ ದಿನ ಆಗೋಯ್ತಲ್ಲೋ. ಅಣ್ಣ, ಜೀವನ ಬೇವರ್ಸಿ ತರ ಬೇಜಾರಾಗ್ಬಿಟ್ಟು ತಪಸ್ವಿ ಆಗ್ಬಿಡೋಣ ಅಂತ ಹಿಮಾಲಯ ಪರ್ವತ ಹೋಗಿದ್ದೆ. ಚಳಿ ಜಾಸ್ತಿ ಆಗ್ಬಿಡ್ತು, ವಾಪಸ್ ಬಂದ್ಬಿಟ್ಟೆ. ಇವರು ಇಷ್ಟೊಂದು ಜಾಮ್ ಆಗೋಯ್ತು. ಇದು ಹಿಂಗೆ ಆಗ್ಬಿಟ್ರೆ ಹೆಂಗೆ ಕತೆ? ಬೆಂಗಳೂರು ತನಕ ಹಿಂಗೆ ಹೋಗ್ತೀವಿ ಗ್ಯಾರಂಟಿ. ಹಂಗ ಸಂದೀಪ್ ಹಿಮಾಲಯ ನೋಡ್ರಿ. ಜಂಪ್ ಆಗ್ತಾವಳವರು ಅಕ್ಕ, ಹಂಗೆ ಓಡಿಸ್ತಾಳೆ. ಹೋಗು, ಇವಾಗ ನಾವು ಮನೆಗೆ ಹೋಗೋಕ್ಕೆ ತುಂಬ ಲೇಟ್ ಆಗುತ್ತೆ ಗುರು, ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಏನು ಹೆವಿ ಟ್ರಾಫಿಕ್ ಅಂದರೆ ನಿಲ್ಸೋದಕ್ಕೆ ಏನೋ ಖಾಲಿ ಐತೆ. ಓಯ್ ಹೆಂಗೆ ಓಡಿಸ್ತಾವ ಗೊತ್ತಾ? ಓಡಿಸ್ತೀನಿ ನೋಡಿ, ಒಳ್ಳೆ ರೇಸ್ ಹೊಡೆಸ್ತಾವ ಓಡಿಸ್ತಾವ ನೋಡಲಿ. ಜುಯ್ ಅಂತ ಹಗ್ಗ ಮರ ಹಿಂಗೆ ಓಡಿಸ್ತಾವ ನೋಡ. ನಾನು ಹುಚ್ಚ ಒಯ್ದಿರೋಷ್ಟು ನೀನ್ ನೀರು ಕುಡ್ದಲ್ಲ ಕಣೋ. ಅರ್ಥ ಆಯ್ತು ಅನ್ಸುತ್ತೆ. ನಾವು ಲೆಫ್ಟು ಗೊರಗುಂಟೆ ಪಾಳ್ಯ ಬಂದ್ಬಿಟ್ಟು ಹಂಗೆ ನಮ್ಗೆ ರೋಡಿಗೆ ತಗೊಂಡ್ಬಿಟ್ರೆ ಇವಾಗ. ಓಹೋ, ಜಗತ್ತಲ್ಲಿ ಇರೋ ಬರೋ ಕಾರೆಲ್ಲ ಇಲ್ಲೇ ಇದೆ ಎಲ್ಲ ಬರು. ಟಿಟಿನ ಗುರು ಇದು ಹೆಂಗೈತೆ? ಎಲ್ಲರೂ ಎಲ್ಲೆಲ್ಲಿ ಹೋಗಿದ್ರು ಶನಿವಾರ ಎಲ್ಲ ಭಾನುವಾರ ಬರ್ತಾವ್ರೆ. ಫುಲ್ ಜಾಮ್ ಆಗ್ಬಿಟ್ಟೈತೆ ಒಟ್ಟಿನಲ್ಲಿ. 160 ಕಿಲೋಮೀಟ್ರ್ ಅಂತ ತೋರಿಸ್ತೈತಲ್ಲ ಗುರು. ಅಷ್ಟು ಫ್ಯೂಲ್ ಹಾಕ್ಸ್ಬೇಕು.